ಹೇ ಹಾಯ್, ನಾನು ಲಾಸ್ಯ ಆ್ಯಂಡ್ ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದಲ್ಲ ಎರಡೆರಡು ಕತೆ ಹೇಳೋ ಟೈಮ್, ಅದು ಅಲ್ಲದೆ ನಿಜವಾದ ಕತೆ ಹೇಳೋ ಟೈಮ್. ಶಿವಕುಮಾರು ತುಂಬ ಹೆಲ್ಪ್ ಮಾಡಿ ಅವ್ರ ರಿಲೇಟಿವ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಬಟ್ ಏನೇ ಮಾಡಿದ್ರು ಅವ್ರನ್ನ ಉಳಿಸ್ಕೊಳಕ್ ಆಗೋದೇ ಇಲ್ಲ, ಅವ್ರು ತೀರ್ಕೊಂಡ್ಬಿಡ್ತಾರೆ. ಸ್ವಲ್ಪ ದಿನದಲ್ಲೇ ಅವ್ರ ಮನೆಯವ್ರ ಜೊತೆ ಇವ್ರಿಗೆ ಮನಸ್ತಾಪ ಆಗುತ್ತೆ, ತುಂಬ ಬೈಕೊಂತಾರೆ. ಅವತ್ತಿನ ನೈಟೇ ಇವ್ರ ಕನಸಲ್ಲಿ ಆ ವ್ಯಕ್ತಿ ಬರ್ತಾರೆ ಆ್ಯಂಡ್ ನೋಡೋದಕ್ಕೆ ತುಂಬ ಭಯಾನಕಕರವಾಗಿರ್ತಾರೆ. ಕಣ್ಬಿಟ್ಟು ನೋಡ್ತಾರೆ. ಯಾರು? ಆನಂದ್. ಆತ ಫೋನ್ ಇಟ್ಟಾಗಿದ್ದಿದ್ದೆಲ್ಲಿ? ಚಾನೆಲ್ ಪಕ್ಕ ಇದ್ದಿದ್ದ ಕಟ್ಟೆ ಮೇಲೆ. ಈಗ ಕಣ್ಬಿಟ್ಟು ನೋಡಿದ್ರೆ ಆನಂದ್ ಇರೋದು ಆ ಚಾನೆಲ್ ಒಳಗಡೆ. ಆ ನಾನ್ ವೆಜ್ ಬಾಕ್ಸ್ ಏನಿರುತ್ತೆ ಅದೊಂದು ಸ್ಟೀಲ್ ಬಾಕ್ಸ್ ಆಗಿರುತ್ತೆ. ಆ ಸ್ಟೀಲ್ ಬಾಕ್ಸೇ ಒಡೆದೋಗಿರುತ್ತೆ. ಆಚೆ ಬಂದವರು ನಿಂತ ಕಡೆನೆ ಸ್ಟಣ್ಣಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇವ್ರೇನು ಹೋಗಿ 10-15 ನಿಮಿಷ ಆಯ್ತಲ್ಲ, ಮನೆ ಒಳಗಡೆ ಯಾಕೆ ಬಂದಿಲ್ಲ ಅಂತ ಅವ್ರ ಮನೆಯವರು ಆಚೆ ಬಂದು ನೋಡಿದ್ರೆ, ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಎಸ್, ಇವತ್ತು ನಾನು ನಿಮಗೆ ಒಂದಲ್ಲ ಎರಡೆರಡು ಸತ್ಯವಾದ ಘಟನೆಗಳನ್ನ ಹೇಳ್ತೀನಿ. ಆ್ಯಂಡ್ ಇದು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟಿರುವಂಥದ್ದು. ಮೊದಲನೇದು ಶಿವಕುಮಾರ್ ಅವ್ರ ಕಥೆ ಆದರೆ ಎರಡನೇದು ರಾಣಿಬೆನ್ನೂರಿನ ಕಥೆ. ಎಸ್, ಇದೇ ಇವತ್ತಿನ ಎಪಿಸೋಡ್ಸ್. ಇವತ್ತಿನ ಮೊದಲನೇ ಸ್ಟೋರಿ ಬಂದ್ಬಿಟ್ಟು ಶಿವಕುಮಾರ್ ಅವ್ರದ್ದು. ಇವರು ತುಮಕೂರಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಸೊ ಇವಾಗಲೂ ಸಹ ಲೆಕ್ಚರ್ ಆಗಿದ್ದಾರೆ ಅವರು. ಇವ್ರಿಗೆ ಇದು ನಡೆದಿದ್ದು ಒಂದು 3-4 ಮಂತ್ಸ್ ಬ್ಯಾಕ್. ತುಂಬ ರೀಸೆಂಟ್ ಸ್ಟೋರಿ ಇದು ನಡೆದಿದ್ದು. ಒಂದು 2-3 ತಿಂಗಳ ಕಾಲ ಹಿಂದೆ ನಡೆದಿದ್ದು. ಸೊ ಇವರ ಒಬ್ಬರು ರಿಲೇಟಿವ್ ಇರ್ತಾರೆ, ದೂರದ ಸಂಬಂಧಿ. ಇವ್ರಿಗೆ ವಿಚಿತ್ರವಾದಂತಹ ಚರ್ಮದ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಸೊ ಅವ್ರು ನೋಡೋದಕ್ಕೆ ತುಂಬ ವಿಕಾರವಾಗಿ ಆಗಿಬಿಟ್ಟಿರ್ತಾರೆ. ಇವರೇ ಪಾಪ ಶಿವಕುಮಾರ್ ಅವರೇ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಹೆಲ್ಪೆಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಹಾಸ್ಪಿಟ್ಲಿಗೆ ಕಾರಲ್ಲಿ ಕರ್ಕೊಂಡು ಹೋಗೋದು ಬರೋದು ತುಂಬ ಸಹಾಯ ಮಾಡಿರ್ತಾರೆ. ಆ್ಯಂಡ್ ಒಂದು ದಿನ ಆ ವ್ಯಕ್ತಿ ತೀರ್ಕೊಂಡ್ಬಿಡ್ತಾರೆ. ತುಂಬ ಬೇಜಾರಾಗುತ್ತೆ ಶಿವಕುಮಾರ್ ಅವ್ರಿಗೆ. ಇಷ್ಟೆಲ್ಲ ಮಾಡಿದ್ರೂ ಪ್ರಯೋಜನ ಆಗಲಿಲ್ವಲ್ಲ, ತೀರ್ಕೊಂಡ್ಬಿಟ್ರಲ್ಲ ಅಂತ ತುಂಬ ಅಪ್ಸೆಟ್ ಆಗಿರ್ತಾರೆ. ಸರಿ, ಒಂದು ದಿನ ಏನಾಗುತ್ತೆ, ಆ ವ್ಯಕ್ತಿಯ ತಾಯಿ ಮತ್ತು ಅವ್ರದ್ದು ತುಂಬ ಪುಟ್ಟ ಕುಟುಂಬ, ಅವ್ರಿಗೆ ಬೇರೆ ಯಾರೂ ಇರೋದಿಲ್ಲ, ಹತ್ರದ ನೆಂಟರು ಅಂತ ಯಾರೂ ಇರೋದಿಲ್ಲ. ಶಿವಕುಮಾರ್ ಅವರು ಮತ್ತು ಅವ್ರ ಮನೆಯವರೇ ಎಲ್ಲ ಇವರಿಗೆ. ಸೊ ಇವರೇ ಮುಂದೆ ನಿಂತ್ಕೊಂಡು ಅಂತ್ಯಕ್ರಿಯೆ ಪ್ರತಿಯೊಂದು ಆ ವ್ಯಕ್ತಿದು ಪ್ರತಿಯೊಂದು ಕಾರ್ಯಗಳು ಶಿವಕುಮಾರ್ ಅವರೇ ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ತಾರೆ. ಸುಮಾರು ಒಂದು 15-20 ದಿನಗಳ ಕಾಲನೇ ನಡೆಯುತ್ತೆ. ಅವರೊಬ್ಬ ಮಗ ಮತ್ತು ತಾಯಿ ಏನಿದ್ರೆ ಅವ್ರ ಜೊತೆ ಒಂದು ಸ್ವಲ್ಪ ಗಲಾಟೆ ಆಗುತ್ತೆ ಶಿವಕುಮಾರ್ ಅವರ ಮನೆಯವ್ರಿಗೆ ಮತ್ತು ಶಿವಕುಮಾರ್ಗೆ, ಯಾವುದೋ ಒಂದು ಗಾಡಿ ವಿಷಯಕ್ಕೆ. ಇವ್ರಿಗೆ ತುಂಬ ಬೇಜಾರಾಗುತ್ತೆ. ಅಲ್ಲ, ಇವ್ರ ಮನೆಯವ್ರಿಗೆ, ಇವ್ರ ಮಗನಿಗೆ ನಾನು ಇಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಒಂಚೂರು ನಿಯತ್ತೇ ಇಲ್ವಲ್ಲ ಇವ್ರಿಗೆ, ಹಿಂಗೆಲ್ಲ ಮಾತಾಡ್ಬಿಟ್ರಲ್ಲ, ಇಷ್ಟು ಬೇಜಾರು ಮಾಡಿಬಿಟ್ರಲ್ಲ ಅಂತ ಚೆನ್ನಾಗಿ ಬೈಕೊಂಡ್ಬಿಡ್ತಾರೆ. ಅವ್ರ ಜೊತೆ ಚೆನ್ನಾಗಿ ಜಗಳ ಆಡ್ಬಿಡ್ತಾರೆ. ಮನೆಗೆ ಬಂದು ಇವರಲ್ಲದೆ ಇವ್ರ ಮನೆಯವರೆಲ್ಲ ಸೇರಿಕೊಂಡು ಅವ್ರನ್ನ ತುಂಬ ಬೈಕೊತಾರೆ. ಏನು ಒಂಚೂರು ಇದೇ ಇಲ್ಲ, ಕೃತಜ್ಞತೆನೇ ಇಲ್ಲ ಈ ಜನಗಳಿಗೆ, ಹಾಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈಕೊತಾರೆ. ಶಿವಕುಮಾರ್ ಅವರು ಕೂಡ ಸಿಕ್ಕಾಬಡೆ ಬೈಕೊತಾರೆ ಅವ್ರನ್ನ ಮನಸ್ಸಲ್ಲೇನೆ, ಒಂಚೂರು ನಿಯತ್ತಿಲ್ಲ ಈ ಜನಕ್ಕೆ, ಹಾಗೆ ಹಿಂಗೆ ಅಂತ. ಅದೇ ರೀತಿ ಅದೇ ಫ್ರಸ್ಟ್ರೇಷನಲ್ಲಿ ಮಲ್ಕೊಳ್ಳೋಕ್ಕೆ ಹೋಗ್ತಾರೆ. ಅವತ್ತಿನ ದಿನ ನೈಟ್ ನಿದ್ದೆ ಮಾಡ್ತಾ ಇರ್ತಾರೆ. ಅವರಿಗೆ ನಿದ್ದೆನಲ್ಲಿ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಅದೇ ವ್ಯಕ್ತಿ, ಅಂದರೆ ಯಾರು ತೀರ್ಕೊಂಡಿರ್ತಾರೆ ಇವರ ದೂರದ ಸಂಬಂಧಿ, ಆ ಒಬ್ಬ ವ್ಯಕ್ತಿ ಅವರ ಕನಸಿನಲ್ಲಿ ಬಂದು ನಿಂತ್ಕೊತಾರೆ. ಆ್ಯಂಡ್ ಅವರು ನೋಡಲಿಕ್ಕೆ ನಾರ್ಮಲ್ ಆಗಿರೋದಿಲ್ಲ. ಅವ್ರ ಆ ಚರ್ಮರೋಗ ಏನಿತ್ತು ಅದಕ್ಕೂ ಭಯಾನಕಕರವಾದಂಥ ಒಬ್ಬ ರಾಕ್ಷಸನ ರೂಪದಲ್ಲಿ ಇರ್ತಾರೆ. ಶಿವಕುಮಾರ್ ಅವ್ರಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಕನಸಲ್ಲೇ ಸಿಕ್ಕಾಪಟ್ಟೆ ಹೆದರ್ಕೊತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಕನಸಲ್ಲೇ ಆ ಒಂದು ಆಕೃತಿ ಏನಿರುತ್ತೆ, ಆ ಒಂದು ರಾಕ್ಷಸ ಆಕೃತಿ ಏನಿರುತ್ತೆ, ಅದ್ರ ಮೇಲೆ ಬಿಸಿ ನೀರನ್ನ ಎರಚಿಬಿಡ್ತಾರೆ. ಆ ಬಿಸಿ ನೀರನ್ನ ಎರಚ್ತಾ ಇದ್ದಂಗೆ ಆ ಒಂದು ಆತ್ಮ ಏನಿರುತ್ತೆ ಅದು ಅಲ್ಲಿಂದ ಓಡ್ ಹೋಗ್ಬಿಡುತ್ತೆ. ಸರಿ, ಇವ್ರಿಗೆ ಸಡನ್ನಾಗಿ ಎಚ್ಚರ ಆಗುತ್ತೆ. ಸಿಕ್ಕಾಪಟ್ಟೆ ಬೆವ್ತ್ಬಿಟ್ಟಿರ್ತಾರೆ, ತುಂಬ ಹೆದರ್ಕೊಂಡಿರ್ತಾರೆ. ಅದಾದಮೇಲೆ ಬೆಳಿಗ್ಗೆ ಹೋಗಿ ಮನೆಯವ್ರ ಹತ್ರ ಎಲ್ಲ ಈ ವಿಷಯನ ಹೇಳ್ತಾರೆ. ನಂಗೆ ಈ ರೀತಿ ಕನಸಲ್ಲಿ ಈ ಥರ ಆ ವ್ಯಕ್ತಿ ಬಂದಿದ್ರು, ತುಂಬ ಹೆದರ್ಸಕ್ಕೆ ಟ್ರೈ ಮಾಡಿದ್ರು ನನ್ನ ಕನಸಲ್ಲಿ ಅವ್ರ ಮೇಲೆ ಬಿಸಿ ನೀರನ್ನ ಎರಚಿಬಿಟ್ಟೆ. ಅದಾದಮೇಲೆ ಅದು ಹೊರಟೋಯ್ತು. ಬಟ್
ಅದು ನನ್ನ ಹೆದರ್ಸೋಕ್ಕೆ ಬಂದಿತ್ತು, ನನಗೆ ತೊಂದರೆ ಕೊಡೋದಕ್ಕೆ ಬಂದಿತ್ತು ಅಂತ ತುಂಬ ಖಡಾಖಂಡಿತವಾಗಿ ಮನೆಯವ್ರ ಹತ್ರ ಎಲ್ಲ ಹೇಳ್ಕೊತಾರೆ ಶಿವಕುಮಾರ್. ಸರಿ, ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಮನೆಯವರು, ಬಿಡು ನೀನು ಅದ್ರ ಬಗ್ಗೆನೇ ಅವ್ರ ಮನೆಯವ್ರನ್ನೇ ಬೈಕೊತಾ ಇದ್ದೆ, ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಹೋಗಿ ಮಲ್ಕೊಂಡಿದ್ಯಾ, ಆದ್ದರಿಂದ ನಿಂಗೆ ಈ ಥರದೊಂದು ಕನಸು ಬಿದ್ದಿದೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಅದಾದಮೇಲೆ ಶಿವಕುಮಾರ್ ಅವ್ರ ಜೊತೆ ನಡೀತಾ ಇದ್ದಂತಹ ಸಂಗತಿಗಳು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಶಿವಕುಮಾರ್ ಕಂಪ್ಲೀಟಾಗಿ ಮಂಕಾಗ್ಬಿಡ್ತಾರೆ. ಕಾಲೇಜ್ಗೆ ಸರಿಯಾಗಿ ಹೋಗ್ತಾನೆ ಇರೋದಿಲ್ಲ, ಅವ್ರ ಕೈಯಲ್ಲಿ ಪಾಠನೇ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಯಾವಾಗಲೂ ಮಂಕಾಗಿರ್ತಾರೆ, ಮಾತಾಡೋದನ್ನು ಬಿಟ್ಟುಬಿಟ್ಟಿರ್ತಾರೆ. ಮಾತಾಡಿದ್ರೆ ಅಳ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ನೈಟೆಲ್ಲ ಕೂಗಾಡ್ತಾ ಇರ್ತಾರೆ. ಅವರಿಗೆ ಒಬ್ಬೊಬ್ಬರೇ ರೂಮಲ್ಲಿ ಇದ್ರೂ ಯಾರೋ ಅವ್ರ ಸುತ್ತಮುತ್ತ ಇದ್ದಾರೆ ಅನ್ನುವಂಥ ಫೀಲಿಂಗ್ ಆಗ್ತಾ ಇರುತ್ತೆ. ಶಿವಕುಮಾರ್ ಅವರ ಈ ಒಂದು ಚೇಂಜಸ್ನ ಮನೆಯವರೆಲ್ಲ ಅಬ್ಸರ್ವ್ ಮಾಡ್ತಾರೆ. ಬಟ್ ಶಿವಕುಮಾರ್ಗೆ ಗೊತ್ತಾಗದಿರೋವಂಥ ಸಂಗತಿಗಳು ಮನೆಯಲ್ಲಿ ತುಂಬ ನಡೀತಾ ಇರುತ್ತೆ ಆ್ಯಂಡ್ ಅದನ್ನು ಮನೆಯವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಶಿವಕುಮಾರ್ ಅವರು ನೈಟ್ ಎದ್ದುಬಿಟ್ಟು ಮನೆಯಿಂದ ಆಚೆ ಹೋಗಿ ನಿಂತ್ಕೊತಾ ಇರ್ತಾರೆ, ಆಕಾಶ ಕಡೆ ನೋಡಿಕೊಂಡು. ಇವರೆಲ್ಲ ಹೋಗಿ ಮಾತಾಡ್ಸಿದ್ರೆ ಅವರಲ್ಲಿ ಹೆಂಗೆ ಬಂದೆ ಅಂತ ಶಿವಕುಮಾರ್ ಅವ್ರಿಗೆ ಗೊತ್ತಿರ್ತಾ ಇರೋದಿಲ್ಲ. ಇವರ ಬಿಹೇವಿಯರ್ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದ್ಸಲಿ ತುಂಬ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಬಿಹೇವಿಯರ್, ತುಂಬ ಖುಷಿಯಾಗಿರೋ ಥರ ಒಂದೊಂದ್ಸಲಿ ಇದ್ದರೆ, ತುಂಬ ಸಂಕಟದಲ್ಲಿ ಅಳೋ ಥರ ಕೆಲವೊಂದ್ಸಲಿ ಇರ್ತಾ ಇರ್ತಾರೆ. ಈ ಥರದ್ದಾದಂಥ ಬಿಹೇವಿಯರ್ ಶಿವಕುಮಾರಲ್ಲಿ ಆಗ್ತಾ ಇರುತ್ತೆ. ಸೊ ಮನೆಯವ್ರಿಗೆಲ್ಲ ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಇವ್ರನ್ನ ಏನು ಮಾಡ್ತಾರೆ, ತುಮಕೂರಿನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೇವಸ್ಥಾನದ ಅರ್ಚಕರು ಯೂಶಲಿ ಈ ಮೈ ಮೇಲೆ ಏನಾದರೂ ಶಕ್ತಿಗಳೇನಾದರೂ ಬಂದರೆ ಅದನ್ನೇ ಬಿಡಿಸುವಂಥ ಕೆಲವೊಂದು ಜಾಗಗಳಿರುತ್ತೆ ದೇವಸ್ಥಾನದಲ್ಲಿ. ಅಲ್ಲಿಗೆ ಕರ್ಕೊಂಡು ಹೋದಾಗ ಇವರೊಬ್ಬರ ತಲೆ ಮೇಲೆ ಕೈ ಇಟ್ಟಾಗ ಶಿವಕುಮಾರ್ ಅವರ ರಿಯಾಕ್ಷನ್ ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ. ಅವ್ರ ತಲೆ ಮೇಲೆ ಏನೇನೋ ಕುಂಕುಮನೋ ಇಲ್ಲಾಂದರೆ ಏನೋ ವಿಳೆದಲ್ಲೇನೋ ಏನೋ ಇಟ್ಟು ಪ್ರಶ್ನೆ ಕೇಳ್ತಾರೆ. ಆಗ ಶಿವಕುಮಾರ್ ಅವರ ರಿಯಾಕ್ಷನ್ ತುಂಬ ವೈಲೆಂಟ್ ಆಗಿರುತ್ತೆ, ಕಿರ್ಚಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರಂತೆ. ಆಮೇಲೆ ನೀನು ಯಾಕಿಲ್ಲಿ ಬಂದಿದ್ಯಾ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗೋದು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವಲ್ಪ ದಿನಗಳ ಹಿಂದೆ ಯಾರು ತೀರ್ಕೊಂಡಿರ್ತಾರೆ ಇವರ ದೂರದ ಸಂಬಂಧಿ ಅವರೇ ಆಗಿರ್ತಾರೆ. ಈತ ನನಗೆ ತುಂಬ ಸಹಾಯ ಮಾಡಿರ್ಬೋದು, ಆದರೆ ಇವನು ನನ್ನ ಮನೆಯವ್ರನ್ನೆಲ್ಲ ಸಿಕ್ಕಾಪಟ್ಟೆ ಬೈಕೊಂಡ್ಬಿಟ್ಟ, ನನ್ನೂ ಬೈಕೊಂಡಿದ್ದಾನೆ, ನಾನು ಇವನ್ನ ಸುಮ್ಮನೆ ಬಿಡೋದಿಲ್ಲ, ನಾನು ಇವನ್ನ ಕರ್ಕೊಂಡು ಹೊರಟೋಗ್ತೀನಿ, ನನಗೆ ನಾನು 15 ದಿನದಲ್ಲಿ ಇದನ್ನ ಕರ್ಕೊಂಡು ನಾನು ಹೊರಟೋಗ್ತೀನಿ ಅಂತ ಶಪಥ ಮಾಡುತ್ತಂತೆ ಆ ಆತ್ಮ. ಸರಿ, ಇವರೆಲ್ಲ ತುಂಬ ಹೆದರ್ಕೊತಾರೆ. ಆ ಒಬ್ಬರು ಅರ್ಚಕರು ಏನಿದ್ದಾರೆ ಅವರು ಈತನಿಗೆ ಒಂದು ತಾಯ್ತನ ಕಟ್ತಾರೆ. ತಾಯ್ತ ಕಟ್ಬಿಟ್ಟು ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇನ್ನೊಂದು 2 ದಿನ ತುಂಬ ಹುಷಾರಾಗಿ ನೋಡ್ಕೊಬೇಕು ಇವ್ರನ್ನ, ಇವ್ರ ಕೈಯಲ್ಲಿರುವಂಥ ತಾಯ್ತ ಏನೇ ಕಾರಣಕ್ಕೂ ಬಿಚ್ಚಬಾರ್ದು, ಬಿಚ್ಚಿದ್ರೆ ಅದನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಮನೆಗೆ ಕಳಿಸ್ತಾರೆ. 1-2 ದಿನ ಬಿಟ್ಟು ಕರ್ಕೊಂಬನ್ನಿ ಅಂತ ಕೂಡ ಹೇಳಿರ್ತಾರೆ. ಸರಿ, ಮನೆಗೆ ಹೋಗ್ತಾರೆ. ನಾರ್ಮಲ್ ಆಗಿರ್ತಾರೆ ಶಿವಕುಮಾರ್ ಅವತ್ತು. ನೈಟ್ ಊಟ ಮಾಡ್ತಾರೆ. ಊಟ ಮಾಡಿ ವಾಶ್ರೂಮ್ಗೆ ಆಚೆ ಬರ್ತಾರೆ. ಆಚೆ ಬಂದವರು ನಿಂತ ಕಡೆನೇ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇವರೇನು ಹೋಗಿ 10-15 ನಿಮಿಷ ಆಯ್ತಲ್ಲ, ಮನೆ ಒಳಗಡೆ ಯಾಕೆ ಬಂದಿಲ್ಲ ಅಂತ ಅವ್ರ ಮನೆಯವರು ಆಚೆ ಬಂದು ನೋಡಿದ್ರೆ ಶಿವಕುಮಾರ್ ಅವರು ಸುಮ್ಮನೆ ಆಚೆ ಕಡೆ ಫ್ರೀಸ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಹೋಗಿ ಮಾತಾಡ್ಸಿದ್ರೆ ಇವ್ರ ಕಡೆ ತಿರುಗಿ ನೋಡ್ತಾರೆ, ಆದರೆ ಆ ನೋಟನೇ ತುಂಬ ಭಯಾನಕಕರವಾಗಿರುತ್ತೆ. ಅದು ಶಿವಕುಮಾರ್ ಆಗಿರೋದಿಲ್ಲ. ಅವ್ರ ಕೈಯಲ್ಲಿ ತಾಯ್ತಾ ಇದೆಯಾ ಅಂತ ಇವ್ರು ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಶಿವಕುಮಾರ್ ಅವರು ಅವ್ರ ತಾಯ್ತನ ಎತ್ತಿ ರೋಡ್ ಮೇಲೆ ಬಿಸಾಕ್ಬಿಟ್ಟಿರ್ತಾರೆ. ಆ ತಾಯ್ತ ರೋಡ್ ಮೇಲೆ ಬಿದ್ದಿರುತ್ತೆ, ಅದನ್ನ ಮನೆಯವ್ರು ನೋಡ್ತಾರೆ. ಆ ಮೂಮೆಂಟ್ಗೆ ಮನೆಯವ್ರಿಗೆಲ್ಲ ಕನ್ಫರ್ಮ್ ಆಗುತ್ತೆ ಶಿವಕುಮಾರ್ ಅವರು ಪ್ರೊಸೆಸ್ ಆಗಿದ್ದಾರೆ ಅಂತ. ಇಮ್ಮಿಡಿಯೇಟಾಗಿ ಅವ್ರನ್ನ ಅದೇ ದೇವಸ್ಥಾನ ರಾತ್ರಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಅವತ್ತಿಂದ ಆ ದೇವಸ್ಥಾನದಲ್ಲಿ 7 ದಿನಗಳ ಕಾಲ ಅಲ್ಲೇ ಹಿಡಿದಿಟ್ಕೊತಾರೆ. ದೇವಸ್ಥಾನದಿಂದ ಆಚೆ ಕಡೆ ಬಿಡೋದೇ ಇಲ್ಲ. ಸತತ 7 ದಿನಗಳ ಕಾಲ ಅವ್ರು ಏನು ಮಾಡ್ತಾರೆ ಅಂದರೆ ಅರ್ಚಕರು ಇವ್ರನ್ನ ಕೂರಿಸ್ಕೊಂಡು ಹಲವಾರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಅದಾದಮೇಲೆ ಶಿವಕುಮಾರ್ ಅವ್ರನ್ನ ಆಚೆ ಬಿಡೋದು ಆ್ಯಂಡ್ ಅವ್ರಿಗಿದ್ದಂತಹ ಸಮಸ್ಯೆ ಎಲ್ಲ ಬಗೆಹರಿಯೋದು. ಸೊ ಈ ಪೂಜೆಗಳೆಲ್ಲ ನಡೆಸಾದ್ಮೇಲೆ ಶಿವಕುಮಾರ್ ಅವ್ರಿಗೆ ಈ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ. ಆ್ಯಂಡ್ ಇವತ್ತಿಗೂ ಶಿವಕುಮಾರ್ ಅವರು ನನಗೆ DM ಮಾಡಿದಾಗ ಹೇಳಿದ್ದು, ಆ ಒಂದು ಮನೆ ಇರಲಿ, ಅವರ ದೂರದ ಸಂಬಂಧಿ ಇರ್ತಾರೆ,
ಅವ್ರ ಮನೆಗಿರಲಿ, ಅವ್ರ ಮನೆ ಕಡೆ ದಾರಿಗೂ ಹೋಗೋದನ್ನ ಬಿಟ್ಬಿಟ್ಟಿದಾರಂತೆ. ಅವ್ರ ಅಂತ್ಯಕ್ರಿಯೆ ಏನು ಮಾಡಿದ್ರು ಆ ಒಂದು ಜಾಗದ ಕಡೆನೂ ಹೋಗಲ್ವಂತೆ. ಇವತ್ತಿಗೂ ಅದನ್ನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಶಿವಕುಮಾರ್ ಅವರು ಈ ಒಂದು ಸ್ಟೋರಿನ ನನಗೆ DM ಅಲ್ಲಿ ವಾಯ್ಸ್ ನೋಟ್ ಮುಖಾಂತರ ತಿಳಿಸಿದ್ರು. ಇದೇ ಮೊದಲನೇ ಸ್ಟೋರಿ. ಎರಡನೇ ಸ್ಟೋರಿ ಬಂದ್ಬಿಟ್ಟು ರಾಣೆಬೆನ್ನೂರು ಹಾರರ್. ಎಸ್, ಇದು ಕೂಡ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ದು. ಅವರು ನನ್ನ ಮತ್ತು ನನ್ನ ಫ್ರೆಂಡ್ನ ಹೆಸರೆಲ್ಲೂ ತಗೊಂಬಿಡಿ, ಇದು ಅವರ ಫ್ರೆಂಡಿನ ಸ್ಟೋರಿ ಅಂತೆ, ಅವ್ರ ಹೆಸರು ಮತ್ತು ಅವ್ರ ಫ್ರೆಂಡ್ ಸ್ಟೋರಿ ಹೆಸರನ್ನ ಎಲ್ಲೂ ತಗೊಂಬಿಡಿ, ಅದೇ ರೀತಿ ಹೇಳಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಇವರ ಹೆಸರನ್ನ ಸಿಂಧು ಅಂತ ಇಟ್ಕೊತೀನಿ, ಅವ್ರ ಫ್ರೆಂಡ್ ಹೆಸರನ್ನ ಆನಂದ್ ಅಂತ ಇಟ್ಕೊತೀನಿ. ಸೊ ಸಿಂಧು ಅವ್ರು ಏನಿದ್ದಾರೆ, ಇವರು ರಾಣೆಬೆನ್ನೂರಿನ ನಿವಾಸಿ. ಆನಂದ್ ಅವರು ಏನಿದ್ದಾರೆ, ಅವ್ರ ಮನೆಯಲ್ಲಿ ಶ್ರಾವಣದಲ್ಲಿ ನಾನ್ ವೆಜ್ ಮಾಡೋದಿಲ್ಲ, ಬಟ್ ಸಿಂಧು ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆನಂದ್ಗೆ ನಾನ್ ವೆಜ್ ಅಂದರೆ ಪಂಚಪ್ರಾಣ. ಆ್ಯಂಡ್ ಈ ಘಟನೆ ನಡೆದಿದ್ದು ಮೊನ್ನೆ ಬಂದಿದ್ದ ಶ್ರಾವಣದಲ್ಲಿ, ಸುಮಾರು ಒಂದು ತಿಂಗಳುಗಳ ಕಾಲ ಹಿಂದೆ, ತುಂಬ ರೀಸೆಂಟ್ ಸ್ಟೋರಿ ಇದು. ಸೊ ಈ ಒಂದು 15-20 ಡೇಸ್ ಬ್ಯಾಕ್ ನಡೆದಿದ್ದ ಸ್ಟೋರಿ ಇದು. ಸೊ ಸಿಂಧು ಮನೆಯಲ್ಲಿ ನಾನ್ ವೆಜ್ ಮಾಡಿರ್ತಾರೆ. ಅವತ್ತು ಆನಂದ್ಗೆ ಫೋನ್ ಮಾಡಿ ಸಿಂಧು ಕರೀತಾರೆ, ಬಾ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ದೀವಿ ಅಂತ. ಬಟ್ ಆನಂದ್ ನನ್ನ ಮನೇಲಿ ಊಟ ಮಾಡೋದಿಲ್ಲ, ನಂಗೊಂದು ಬಾಕ್ಸಲ್ಲಿ ಹಾಕಿ ಕೊಟ್ಬಿಡು, ನಾನು ಹೋಗಿ ತಿನ್ಕೊತೀನಿ ಆಚೆ ಕಡೆ ಅಂತ ಹೇಳ್ತಾರೆ. ಸರಿ ಆಯಿತು. ಒಂದು ಬಾಕ್ಸಲ್ಲಿ ರೊಟ್ಟಿ ಮತ್ತು ಇನ್ನೊಂದು ಬಾಕ್ಸಲ್ಲಿ ನಾನ್ ವೆಜ್ ಇವ್ರು ಏನು ಮಾಡಿದ್ದಾರೆ ಗ್ರೇವಿ, ಎರಡನ್ನೂ ಹಾಕಿ ಸಿಂಧು ಆನಂದ್ ಕೈಲಿ ಕೊಡ್ತಾರೆ. ಆನಂದು ಅದನ್ನು ಎತ್ಕೊಂಡು ಒಂದು ಬಾಟ್ಲು ತಗೊಂಡು ಹೊಡ್ತಾರೆ ಊಟ ಮಾಡೋದಕ್ಕೆ. ಅಲ್ಲೇ ಹತ್ರ ಇದ್ದಂಥ ಒಂದು ಹೊಲಕ್ಕೆ ಹೋಗ್ತಾರೆ, ತಿನ್ಕೊಂಬಿಡೋಣ ಅಲ್ಲಿ ಅಂದ್ಬಿಟ್ಟು. ಈ ಚಾನಲ್ ಏನಿರುತ್ತೆ, ಹೊಲದ ಪಕ್ಕ ಚಾನಲ್ ಅಂದರೆ ಇವಾಗ ನಾವು ಹೊಲ ಗದ್ದೆಗೆ ನೀರು ಬಿಡಬೇಕು ಅಂದರೆ ಚಾನಲ್ಗಳನ್ನ ಮಾಡಿರ್ತಾರೆ. ಆ್ಯಂಡ್ ಅದ್ರಲ್ಲಿ ಅಷ್ಟೊಂದು ನೀರು ಇರೋದಿಲ್ಲ, ಸುಮ್ಮನೆ ಒಂದು ಇಂಚ್ ನೀರು ಹರಿತಾ ಇರುತ್ತೆ ಅಷ್ಟೇ. ಅದು ಪಕ್ಕ ಕಟ್ಟೆ ಏನಿದೆ, ಆ ಕಟ್ಟೆ ಮೇಲೆ ಕೂತ್ಕೊಂಡು ಬೈಕ್ನ ನಿಲ್ಲಿಸ್ಬಿಟ್ಟು ಆನಂದ್ ಅವರು ಬಾಕ್ಸ್ನ ಓಪನ್ ಮಾಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುತ್ತಮುತ್ತ ನೋಡ್ತಾರೆ, ಯಾರೂ ಇರೋದಿಲ್ಲ. ಸರಿ, ಅದಕ್ಕೆ ಏನು ಮಾಡ್ತಾರೆ, ಸಿಂಧು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು, ನಾನು ತಿಂತಾ ಇದ್ದೀನಿ, ನೀನು ಹಂಗೆ ಫೋನಲ್ಲಿ ಮಾತಾಡ್ತಾ ಇರು, ನಾನು ಒಬ್ಬನೇ ಇದ್ದೀನಿ, ನಿನ್ನ ಜೊತೆ ಮಾತಾಡಿಕೊಂಡೆ ಊಟ ಮಾಡಿಬಿಡ್ತೀನಿ ಅಂದ್ಕೊಂಡು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಒಂದು 10-15 ನಿಮಿಷ ಆಗುತ್ತೆ. ಒಂದೂವರೆ ರೊಟ್ಟಿ ತಿಂದಿರ್ತಾರೆ, ಇನ್ನೂ ಒಂದು ರೊಟ್ಟಿ ಮಿಕ್ಕಿರುತ್ತೆ. ಅದನ್ನು ತಿನ್ನೋ ಟೈಮಲ್ಲಿ ಏನಾಗುತ್ತೆ, ಜೋರಾಗಿ ಗಾಳಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವ್ರು ಆನಂದ್ ಏನಂತಾರೆ, ಸಿಂಧು ನಾನು ಫೋನ್ ಇಡ್ತೀನಿ, ನಾನು ಬೇಗ ತಿಂತೀನಿ, ಫೋನಲ್ಲಿ ಮಾತಾಡ್ಕೊಂಡು ತಿಂದರೆ ಲೇಟ್ ಆಗುತ್ತೆ, ಮಳೆ ಬರೋ ಥರ ಇದೆ, ಹನಿ ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ ಕಂಪ್ಲೀಟಾಗಿ ಬ್ಲ್ಯಾಕ್ಔಟ್ ಆಗಿಬಿಡ್ತಾರೆ. ಅವ್ರಿಗೆ ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಅರ್ಧ ಗಂಟೆ ಆಗುತ್ತೆ. ಕಣ್ಬಿಟ್ಟು ನೋಡ್ತಾರೆ. ಯಾರು? ಆನಂದ್. ಆತ ಫೋನ್ ಇಟ್ಟಾಗಿದ್ದಿದ್ದೆಲ್ಲಿ? ಚಾನೆಲ್ ಪಕ್ಕ ಇದ್ದಿದ್ದ ಕಟ್ಟೆ ಮೇಲೆ, ಬೈಕ್ ಮೇಲೆ ಕೂತಿರ್ತಾರೆ. ಈಗ ಕಣ್ಬಿಟ್ಟು ನೋಡಿದ್ರೆ ಆನಂದ್ ಇರೋದು ಆ ಚಾನೆಲ್ ಒಳಗಡೆ. ಎಸ್, ಚಾನೆಲ್ ಒಳಗಡೆ ಬಿದ್ದೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಅವ್ರು ಬಿದ್ದರೆ ಪರವಾಗಿಲ್ಲ, ಅವ್ರ ಪಕ್ಕ ಅವ್ರ ಬೈಕ್ ಕೂಡ ಬಿದ್ದಿರುತ್ತೆ. ಅಂದರೆ ಚಾನೆಲ್ ಒಳಗಡೆ ಹಿಂಗೇನಿರುತ್ತೆ, ಆ ಚಾನೆಲ್ ಮಧ್ಯದಲ್ಲಿ ಆನಂದ್ ಬಿದ್ದಿದ್ದಾರೆ, ಅವ್ರ ಪಕ್ಕ ಅವರ ಬೈಕ್ ಬಿದ್ದಿದೆ. ಇವ್ರಿಗೆ ಚಿಕ್ಕ ಪುಟ್ಟ ಕಲ್ಲುಗಳು ತಗಲಿ ಗಾಯ ಆಗಿದೆ, ಅವರ ಬೆರಳಿಗೆ ಕಲ್ಲೆಲ್ಲ ಚುಚ್ಕೊಂಡ್ಬಿಟ್ಟು ಗಾಯ ಆಗಿರುತ್ತೆ. ಆ್ಯಂಡ್ ಬೈಕ್ ಮೇಲೂ ಸ್ಕ್ರ್ಯಾಚಸ್ ಆಗಿರುತ್ತೆ. ಹೆಂಗೆ ಅಂದರೆ ಯಾರು ಇವ್ರನ್ನ ಎಸ್ದಂಗೆ. ಅವ್ರಿಗೆ ಯಾರು ಬಂದಿದ್ದು ಹೊಡೆದಿದ್ದು ಏನೂ ಇಲ್ಲ, ನಾಪಕ ಅವ್ರಿಗೆ ಗೊತ್ತಿಲ್ಲ. ಯಾರೋ ಬಂದು ತಳ್ಳದ್ರ, ಇಲ್ಲಿ ಯಾರು ಮಾಡ್ತಾರೆ, ಸುತ್ತಮುತ್ತ ಯಾರೂ ಇರಲಿಲ್ಲ. ಸರಿ, ಕಷ್ಟಪಟ್ಟು ಬೈಕ್ನ ಮೇಲೆ ತಳ್ಕೊಂಡು ಬಂದು ಒಂದು ಸ್ವಲ್ಪ ಸುಧಾರಿಸ್ಕೊತಾರೆ, ಹೊರಡಬೇಕು ಅಂತ ಅಂದ್ಕೊತಾರೆ. ಆಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಓ, ನಾನು ಇಲ್ಲಿಗೆ ಬಂದಿದ್ದು ಸಿಂಧು ಕೊಟ್ಟಿದ್ದು ರೊಟ್ಟಿ ತಿನ್ನೋಕ್ಕೆ, ಅರ್ಧಂಬರ್ಧ ತಿಂದಿದ್ದೆ, ಬಾಕ್ಸ್ ಎಲ್ಲೋಯ್ತು, ಫೋನ್ ಎಲ್ಲೋಯ್ತು. ಇವಾಗ ಅವ್ರಿಗೆಲ್ಲ ಜ್ಞಾಪಕ ಬರುತ್ತೆ, ನಾನು ಫೋನ್ ಇಟ್ಟಿದ ತಕ್ಷಣ ಈ ಥರ ಆಗಿದೆ ಅಂತ ಅವ್ರಿಗೆಲ್ಲ ರಿಕಲೆಕ್ಟ್ ಆಗುತ್ತೆ. ಸರಿ, ಒಂದು ಸ್ವಲ್ಪ ಅವ್ರಿಗೆ ಕೂತಿದ್ರಲ್ಲ ಆ ಜಾಗಕ್ಕೆ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಫೋನ್ ಬಿದ್ದ ಕಡೆನೇ, ಅಲ್ಲೇ ಬಿದ್ದೋಗಿರುತ್ತೆ ಫೋನು, ಒಂದು ಸ್ವಲ್ಪ ಕ್ರ್ಯಾಕ್ ಬಿದ್ದಿರುತ್ತೆ ಫೋನು. ಮತ್ತು ಇವ್ರು ಏನು ಬಾಕ್ಸ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಜ್ಞಾಪಕ ಇದ್ದಂಗೆ ಅವ್ರು ತಿಂದಿದ್ದು 1.5 ರೊಟ್ಟಿ ಅಷ್ಟೇ, ಇನ್ನೂ ಒಂದು ರೊಟ್ಟಿ ಹಾಗೆ ಇತ್ತು.
ಮತ್ತು ಕೆಲವೊಂದು ಪೀಸಸ್ ಇತ್ತು, ನಾನ್ ವೆಜ್ ಪೀಸಸ್ಸು. ನೋಡಿದ್ರೆ ರೊಟ್ಟಿ ಇಲ್ಲ, ಚಿಕನ್ ಬಾಕ್ಸಲ್ಲಿ ಆ ನಾನ್ ವೆಜ್ ಇಲ್ಲ, ಜೊತೆಗೆ ಆ ವಾಟ್ರ್ ಬಾಟ್ಲಿ ಏನು ತೊಗೊಂಡಿದ್ರು ಅದ್ರಲ್ಲಿ ಒಂದು ತೊಟ್ಟು ನೀರಿಲ್ಲ. ಇವ್ರಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಆ್ಯಂಡ್ ಅಲ್ಲಿ ಭಯ ಪಡುವಂಥ ವಿಷಯ ಏನು ಅಂದರೆ, ಆ ನಾನ್ ವೆಜ್ ಬಾಕ್ಸ್ ಏನಿರುತ್ತೆ ಅದೊಂದು ಸ್ಟೀಲ್ ಬಾಕ್ಸ್ ಆಗಿರುತ್ತೆ. ಆ ಸ್ಟೀಲ್ ಬಾಕ್ಸೇ ಒಡೆದೋಗಿರುತ್ತೆ. ಅದನ್ನು ಹೊಡೆದಾಕಕ್ಕೆ ಯಾರಿಗೆ ಸಾಧ್ಯ? ಫುಲ್ ಸೀಲ್ ಬಿಟ್ಬಿಟ್ಟಿರುತ್ತೆ ಆ ಬಾಕ್ಸೇ. ಇವ್ರಿಗೆ ತುಂಬ ಭಯ ಆಗುತ್ತೆ. ಆ ಬಾಕ್ಸ್ನೆಲ್ಲ ಅಲ್ಲೇ ಬಿಸಾಕಿ ಮೊಬೈಲ್ ಮಾತ್ರ ಎತ್ಕೊಂಡು ಆ ಜಾಗದಿಂದ ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಮನೆಗೆ ಬಂದಮೇಲೂ ಸಹ ಅವರಿಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಅವ್ರ ಜೊತೆ ನೈಟೆಲ್ಲ ವಿಚಿತ್ರವಾದಂಥ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇರುತ್ತೆ. ಇವ್ರಿಗೆ ಯಾರೋ ಅವ್ರನ್ನ ನೋಡ್ತಾ ಇದ್ದಾರೆ, ಯಾರೋ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾರೋ ಅವ್ರು ಸುತ್ತಮುತ್ತ ಇದ್ದಾರೆ ಅನ್ನೋಂಥ ಫೀಲಿಂಗ್. ಸರಿ, ಇದನ್ನು ಮನೆಯಲ್ಲಿ ಹೋಗಿ ಹೇಳ್ತಾರೆ, ಮನೆಯಲ್ಲಿ ಚೆನ್ನಾಗಿ ಬೈತಾರೆ, ಶ್ರಾವಣ ಟೈಮು ನೀನು ತಿಂದಿದ್ಯಾ ಅದಕ್ಕೆ ಹಿಂಗೆಲ್ಲ ಆಗಿದೆ ಅಂತ. ಕೊನೆಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ಈ ಒಂದು ಅವ್ರ ಜೊತೆ ಏನು ನಡೀತಾ ಇತ್ತು ಎಕ್ಸ್ಪೀರಿಯನ್ಸಸ್ ಇದೆಲ್ಲ ಸ್ಟಾಪ್ ಆಗುತ್ತೆ. ಇದೇ ರಾಣಿಬೆನ್ನೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮತ್ತು ಅವರ ಫ್ರೆಂಡ್ ಜೊತೆ ನಡೆದಂತಹ ಮೋಸ್ಟ್ ಹಾರಿಫಿಕ್ ಆ್ಯಂಡ್ ಟೆರಿಫಿಕ್ ಎಕ್ಸ್ಪೀರಿಯನ್ಸ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ವಿತ್ 2 ಶಾರ್ಟ್ ಸ್ಟೋರೀಸ್. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಆನ್ ಮೈ Instagram account. And stay with me on Rahasya with Lasya, where secret awaits.